ಆಯೋಗದ ರಾಜ್ಯಾಧ್ಯಕ್ಷರು ಸವದತ್ತಿಗೆ ಭೇಟಿ ನೀಡಿದ್ದಾರೆ. ಇಲ್ಲಿ ಮಹಿಳೆಯರ ಬಗ್ಗೆ ಅವರಿಗೆ ಕಾನೂನಿನ ಒಂದು ಅರಿವನ್ನು ಹೇಳಿದ್ದು. ಇಲ್ಲಿ ಸದ್ಯಕ್ಕೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರ ನಿಮಗೆ ಗೊತ್ತಿದೆ. ಇಲ್ಲಿ ಕೆಲವೊಂದು ಹಲವಾರು ಜನಾಂಗ ಬರುತ್ತೆ. ಅವರಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಇಲ್ಲ. ಒಂದು BO ಆದಂಥವ್ರು ಸವದತ್ತಿ ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಇರ್ಬೋದು, ಆ ಅಲೆಮಾರಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಇದಕ್ಕೇನು ಕ್ರಮ ಇದೆ ಮೇಡಮ್? ಈಗ ಹೆಣ್ಣು ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು ಅಲೆಮಾರಿ ಅಂತಂದ್ರೆ ಅವ್ರು ಒಂದು ಕಡೆ ಇರಲ್ಲ. ಅವ್ರಿಗೆ ವಿಶೇಷವಾದ ಒಂದು ಅನುದಾನದಲ್ಲಿ ಶಾಲೆಗಳನ್ನು ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಇದೆ ಮೇಡಮ್, ನಮಗೂ ಗೊತ್ತಿರ್ಬೋದು. ಆದರೆ ಇಲ್ಲಿ ಆಗ್ತಾ ಇಲ್ಲ. BO ಇದ್ರಲ್ಲ, BO ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ವಿ. ನನಗೆ ಅದ್ರ ಬಗ್ಗೆ ಇಲ್ಲಿ ಗೊತ್ತಿಲ್ಲ. ಅಲ್ಲ, ಇಲ್ಲ ಅಲೆಮಾರಿ ಮಕ್ಕಳಿಗೆ ಆಕ್ಚುಲಿ ಕೆಲಸ ಅಂದರೆ ಶಾಲೆ ಆದರೆ ಒಂದು ಕಡೆನೇ ಅವ್ರನ್ನ ಕಳಿಸ್ಬೇಕು. ಅದೇ ರಿಮೋಟ್ ಅಲ್ಲಿ ಮೊಬೈಲ್ ಅಲ್ಲಿ ಶಾಲೆಗಳನ್ನ ಮಾಡ್ಬೇಕಂತ ಹೇಳಿ ಮೊಬೈಲ್ಗಳಲ್ಲಿ ಶಾಲೆ ಪ್ರಾರಂಭ ಮೊಬೈಲ್ ಅಲ್ಲ ಮೇಡಮ್, ಮೊಬೈಲ್ ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಮಾಡ್ಬೇಕಂತ ಇದೆ. ಬಟ್ ಅದು ಪ್ರಾರಂಭ ಅಲ್ಲ ಆಗಿದೆ, ಇದ್ದಂಥವ್ರು ಮಾಡಲ್ಲ ಮೇಡಮ್. ನಿಮ್ಗೆ ಅದು ಗಮನ ಆಮೇಲೆ ಮಕ್ಕಳು ಮಹಿಳಾ ಅಂದಾಗ ಸೊ ನಾನು ಹೆಚ್ಚಿಗೆ ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡಿ ಅವ್ರದಷ್ಟೇ ತಿಳ್ಕೊಂಬಂದಿರ್ತೀನಿ. ಸೊ ಮಕ್ಕಳದ್ದು ಅಷ್ಟು ಗೊತ್ತಿರಲ್ಲ. ಬಟ್ ಆದರೆ ಈ ಅಲೆಮಾರಿ ಮಕ್ಕಳಿಗೆ ಅಲೆಮಾರಿ ಜನಾಂಗ ಅಂದಾಗ ಬೇಕಾದಂಥ ಜಾತಿ ಸಮುದಾಯಗಳಿದ್ದಾವೆ. ಅದು ಕುರುಬರು ತಗೊಳ್ರಿ, ಮತ್ತು ನಮ್ಮ ಬಣಜಿಗರು ತಗೊಳ್ರಿ, ಯಾರು ತಗೊಳ್ರಿ, ಈ ಥರ ಅಲೆಮಾರಿ ಜನಾಂಗ ಸಾಕಷ್ಟಿದೆ. ಅವರೆಲ್ಲರಿಗೂ ಎಜುಕೇಷನ್ಗೆ ಏನು ಮಾಡಿದ್ದಾರೆ ಅನ್ನೋದು ನಾವು ತಿಳ್ಕೊಂಡು ನೇಹ ಇದೆ. ಏನು ನಾನು ಸಹಾಯ ಮಾಡೋದಿಲ್ಲ. ಅದು ಆಲ್ರೆಡಿ SIT ತನಿಖೆಗೆ ಆಲ್ರೆಡಿ ಕೊಟ್ಟಾಗಿದೆ, CBI ತನಿಖೆ. ಆಮೇಲೆ ಅವರು ಆಲ್ರೆಡಿ ಜೈಲಲ್ಲಿದ್ದಾನೆ ಅವ್ರಿಗೆ. ಮತ್ತು ನೇಹ ಹಿರೇಮಠ್ ಸತ್ತಾಗ ನಾನು ಬಂದಿದ್ದೆ. ಬಂದಾದಮೇಲೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಸಹ ನಾನು ಬರ್ತಿದ್ದೆ. ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಿ ಅಂತ. ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಸಹ ಒಪ್ಪಿಸಿದ್ದಾರೆ. ಸೊ ವಿ ಹ್ಯಾವ್ ಟು ವೇಟ್. ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ. ನ್ಯಾಯಕ್ಕೋಸ್ಕರ ನಾವು ವೇಟ್ ಮಾಡಬೇಕು. ಇನ್ನೊಂದು ಕೆಲವೊಂದು ಸಂಸ್ಥೆಗಳು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಸ್ಥೆಗಳು ಇದೆ. ಅವಕ್ಕೆ ಅನುದಾನ ಅವಕ್ಕೆ ಅನುದಾನವನ್ನು ಕೊಡುತ್ತೆ ಗೌರ್ಮೆಂಟ್. ಅವು 24/7 ಕೆಲಸ ಮಾಡ್ತಾ ಇದ್ದಾವೆ. ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅನುದಾನ ತಗೊಂಡು ಮಹಿಳೆಯರಿಗೆ ಸಹಾಯ ಮಾಡುವಂಥ ಕೆಲವೊಂದು ಸಂಸ್ಥೆಗಳು ಇವಾಗ ಈಗೆಲ್ಲ ನಾನು ಇಲ್ಲಿಂದೆಲ್ಲ ತೊಗೊಂಡಿದ್ದೀನಿ. ರಿಪೋರ್ಟಲ್ಲಿ ಎಲ್ಲ ಪ್ರತಿಯೊಂದು ಅಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ರೂರಲ್ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಏನೇನಿದೆ, ಸೊ ಅದನ್ನೆಲ್ಲನೂ ನಾನು ತೊಗೊಂಡಿದ್ದೀನಿ. ಬಟ್ ನಾನು ಈಗ ಅನುದಾನದ್ದೆಲ್ಲ ನೋಡಿದಾಗ ಈ ತಾಲೂಕಿನಲ್ಲಿ ಭಾಳಷ್ಟು ಅನುದಾನ ಇದೆ. ಅವ್ರ ಕಾರ್ಯನಿರ್ವಹಿಸುವಂಥ ಪದ್ಧತಿ ಸರಿ ಇದೆ. ಅದನ್ನು ಸ್ವಲ್ಪ ಗಮನ